ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳ್ಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾಬೇಜ್ ಫ್ರೈ ಅಥವಾ ಎಲೆಕೋಸ್ ಪಲ್ಯ ಅಂತ ಕೂಡ ಹೇಳ್ಬೋದು. ಎಷ್ಟು ಚೆನ್ನಾಗಿ ಉದುರುದುರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಮಾಡೋದು ಕೂಡ ತುಂಬಾನೇ ಸುಲಭ, ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ಕೂಡ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಒಂದು ಎಲೆಕೋಸ್ನ ತಗೊಂಡಿದ್ದೀನಿ. ಈ ಎಲೆಕೋಸ್ನ ನಾನು ಸಣ್ಣದಾಗಿ ಈ ರೀತಿ ಹೆಚ್ಚಿಕೊಂಡು ಕೂಡ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ 4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಅದು ಕಾದ ನಂತರ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ. ನಂತರ 3 ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕೊಳ್ಳೋಣ. ಹಾಗೂ ಒಂದು 10 ಎಲೆ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳ್ಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕ್ಯಾಬೇಜ್ ಫ್ರೈ ಚಪಾತಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಾಗುತ್ತೆ, ತುಂಬಾ ಉದುರುದುರಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ನಂತರ ನೋಡಿ, ನಾನು ಈ ರೀತಿ ಹೆಚ್ಕೊಂಡಿರುವಂತಹ ಎಲೆಕೋಸನ್ನ ಈಗ ಇದಕ್ಕೆ ಹಾಕೊಳ್ತೀನಿ. ಇದು ಬೇಯೋಕ್ಕಿಂತ ಮುಂಚೆ ತುಂಬಾ ಜಾಸ್ತಿ ತರ ಕಾಣಿಸುತ್ತೆ, ಆದ್ರೆ ಬೆಂದ ಮೇಲೆ ಅರ್ಧದಷ್ಟು ಕಮ್ಮಿ ಆಗುತ್ತೆ. ಇದರಲ್ಲಿ ತುಂಬಾ ನೀರಿನಂಶ ಇರೋದ್ರಿಂದ ಜಾಸ್ತಿಯಾಗಿ ಕಾಣಿಸುತ್ತೆ, ಬಾಂಡ್ಲಿ ತುಂಬಾ ಕಾಣಿಸುತ್ತೆ. ಆದ್ರೆ ಬೆಂದ ನಂತರ ಅರ್ಧದಷ್ಟು ಮಾತ್ರ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಬೇಯೋದಕ್ಕೆ ಬಿಡೋಣ. ಮೊದಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ ಆಗಲ್ಲ ಇದು. ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಯಾವುದೇ ತರಕಾರಿ ಆಗಲಿ ಬೇಗ ಬೇಯುತ್ತೆ, ಹಾಗಾಗಿ ಉಪ್ಪನ್ನು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಯಾವುದಕ್ಕೆ ಎಷ್ಟೆಷ್ಟು ತೊಗೊಂಡಿದ್ದೀವಿ ಹಾಕಿದ್ದೀವಿ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರಿನಂಶ ಬಿಟ್ಟ ಮೇಲೆ ಎಲ್ಲ ಕಡೆ ಸರಿಯಾದ ಹದದಲ್ಲಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾವು ರಫ್ಲಿ ಇದನ್ನ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಗ್ಯಾಸನ್ನು ನಾವು ಸ್ಲೋ ಅಲ್ಲಿ ಇಡೋಣ, ಯಾಕಂದ್ರೆ ತುಂಬಾ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ತಳ ಹತ್ತ ಎಲೆಕೋಸಲ್ಲಿರುವಂಥ ನೀರನ್ನು ಬಿಟ್ಕೊಳ್ಳುತ್ತೆ ಹಾಗೂ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಎಲೆಕೋಸು ಅದರಲ್ಲಿ ಇರುವಂಥ ನೀರಿನಂಶನ ಬಿಟ್ಕೊಂಡಿದೆ. ನಾವು ಇದಕ್ಕೆ ನೀರೇನು ಆ್ಯಡ್ ಮಾಡಿಲ್ಲ. ಆದರೆ ಬೈ ಚಾನ್ಸ್ ನೀರಿನ ಅವಶ್ಯಕತೆ ಇದ್ದರೆ, ಎಲೆಕೋಸು ಬೇಯ್ದೇನೆ ನೀರು ಹಾಕಬೇಕು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆದರೆ ನಾನೇನು ಹಾಕ್ಕೊಂಡಿಲ್ಲ. ನಿಮಗೇನಾದರೂ ಸ್ವಲ್ಪ ಡ್ರೈ ಆಗ್ತಾ ಇದೆ, ಆದರೆ ಇನ್ನೂ ಬೆಂದಿಲ್ವಲ್ಲ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರನ್ನು ನೀವು ಹಾಕ್ಕೊಳ್ಳಿ. ನೋಡಿ, ನೀರು ಬಿಟ್ಟ ಮೇಲೆ ಯಾವ ಥರ ಎಲ್ಲ ಕಡೆನೂ ಮಸಾಲೆ ಚೆನ್ನಾಗಿ ಹೊಂದಿದೆ. ನಂತರ ನಾವು 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 1/4 ಭಾಗದಷ್ಟು ಬೆಂದಿದೆ. ಇದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಕೋಬೇಕು ಅಷ್ಟೇ ನಾವು. ಹಾಗಾಗಿ ಚೆನ್ನಾಗಿ ಗರಂ ಮಸಾಲ ಪೌಡರ್ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡಿ, ನಾನು ಇನ್ನೂ ಒಂದು ಸ್ವಲ್ಪ ನೀರಿನಂಶ ಇದೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರಿನಂಶ ಇದೆ. ಇದು ಪೂರ್ತಿ ಇಂಗೋವರೆಗೂ ನಾವು ಹೀಗೆ ಇದನ್ನ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ತಟ್ಟೆ ಮುಚ್ಚೋದ್ರಿಂದ ಇನ್ನೂ ಒಂದು ಸ್ವಲ್ಪ ನೀರಿನಂಶ ಏನಾದರೂ ಇದ್ರೆ ಬಿಟ್ಕೊಡುತ್ತೆ, ಹಾಗೆ ಬೇಯಬೇಕಿದ್ರೆ ಬೇಯುತ್ತೆ ಕೂಡ. ನೋಡಿ, ಈಗ ಕರೆಕ್ಟಾಗಿ ಬೆಂದು ರೆಡಿ ಆಗಿದೆ. ನಮ್ಮ ಎಲೆಕೋಸು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಉದುರುದ್ರಾಗಿ, ಹಾಗೂ ನೀರು ಕೂಡ ಚೆನ್ನಾಗಿ ಇಂಗೋಗಿದೆ. ನಾವು ಇದಕ್ಕೆ ಮೇಲ್ಗಡೆ ಏನು ನೀರು ಹಾಕೊಂಡಿಲ್ಲ. ಆದರೆ ಎಲೆಕೋಸು ಬೆಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೊಳ್ಬೇಕಾಗತ್ತೆ. ನಿಮಗೇನಾದರೂ ಬೆಂದಿಲ್ಲ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ಆದರೆ ನಾನು ಇಲ್ಲಿ ಹಾಕೊಂಡಿಲ್ಲ, ನನಗೆ ಕರೆಕ್ಟ್ ಹದದಲ್ಲಿ ಎಲೆಕೋಸಲ್ಲಿ ಇದ್ದಿದ್ದಂಥ ನೀರೇ ಬಿಟ್ಕೊಂಡು ಬೆಂದು ರೆಡಿ ಆಗಿದೆ. ನೋಡಿ ಯಾವ ರೀತಿ ಉದುರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಿದ್ರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ನೋಡಿ, ಒಂದು ಅದ್ಭುತವಾದ ಕ್ಯಾಬೇಜ್ ಪಲ್ಯ ಅಥವಾ ಕ್ಯಾಬೇಜ್ ಫ್ರೈ ರೆಡಿ ಆಗಿದೆ. ಬನ್ನಿ ಈಗ ನಾವು
ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರುಚಿಕರವಾದ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್.